ಹಾಯ್ ಹಲೋ ನಮಸ್ಕಾರ ಗುರು, ನಾನು ನಿಮ್ಮ ಏಕೆ. ವೆಲ್ಕಮ್ ಟು ಮೈ ಚಾಪ್ಟರ್ 2 ವಿಡಿಯೋ ಆಫ್ ದಿ ರೂಪ್ಕುಂಡ್ ಟ್ರಕ್. ಅಲ್ಲೋಡ ಪ್ರಪಂಚ ಎಷ್ಟು ಸುಂದರ, ನೀನು ನೋಡಪ್ಪ, ಇನ್ನು ಏನೋ ತೋರಿಸ. ನಾನು ಮತ್ತೆ ನನ್ನ ಫ್ರೆಂಡ್ಸು ಬೆಳಗ್ಗೆ ಎದ್ದು ಈ ಸುಂದರ ಪರಿಸರದಲ್ಲಿ ತಿಂಡಿ ತಿನ್ಕೊಂಡು ಹಾಗೆ ಒಂದು ಲೋಟ ಚಾಯ್ ಕುಡಿದು ಇಲ್ಲಿಂದ ನಮ್ಮ ಪಯಣನ ನಾವು ಶುರು ಮಾಡ್ತೀವಿ. ಈಗ ನಾವು ಹೊರಟಿರೋದು ಲೋಹಾಜುಂಗ್ ಬೇಸ್ ಕ್ಯಾಂಪ್ ನಿಂದ ಡಿಟ್ನಾ ವಿಲೇಜ್ ಕಡೆಗೆ. ಈ ಹಿಮಾಲಯನ್ ರೋಡ್ಸ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿ ಅಡ್ವೆಂಚರಸ್ ಆಗಿ ಎಕ್ಸೈಟಿಂಗ್ ಆಗಿದೆ ಗುರು. ಆಫ್ಟರ್ 40 ಮಿನಿಟ್ಸ್ ಜರ್ನಿ ನಾವು ತಲುಪಿದ್ವಿ ನಮ್ಮ ಟ್ರಕ್ ಸ್ಟಾರ್ಟಿಂಗ್ ಪಾಯಿಂಟಿಗೆ. ಆಕ್ಚುಲಿ ಇಲ್ಲಿಂದ ನಾವು ಟ್ರಕ್ ಮಾಡ್ಕೊಂಡು ಹೋಗಬೇಕಾಗಿದೆ, ಅದಕ್ಕೆ ನಮ್ಮ ಲಗೇಜ್ ಎಲ್ಲ ತಗೊಂಡು ನಾವು ರೆಡಿ ಆಗ್ತಿದ್ವಿ. ಬ್ಯಾಗ್ ಎಲ್ಲ ಹಾಕೊಂಡು ನಾವು ರೆಡಿ ಆಗಿದ್ವಿ. ಅಂಡ್ ನಮ್ಮ ಗೈಡ್ ಮಾಡ್ತಾ ಇದ್ರು ಹೇಗೆ ಬ್ಯಾಗ್ ಎಲ್ಲ ವೇರ್ ಮಾಡಬೇಕು ಅಂಡ್ ಸ್ಟಿಕ್ ಎಲ್ಲ ಯಾವ ತರ ಹೋಲ್ಡ್ ಮಾಡಬೇಕು ಅಂತ. ಅದನ್ನೆಲ್ಲ ಕೇಳ್ಕೊಂಡು ನಾವು ರೆಡಿ ಆದ್ವಿ. ब्रेकफास्ट सभी ने करा ना? आज है आपका हॉट लंच है, ठीक है? और डिस्टेंस है अप्रोक्स आपका 4 किलोमीटर का डिस्टेंस है, ठीक है? चलेंगे इजीली, डाउन हिल पे जाएंगे, गैप बनाना। तो चलने के लिए रेडी है सर? चलने से पहले क्या बोलेंगे? हर हर ठीक है, मैं बोलूँगा रेडी? हर हर महादेव, हर हर महादेव, हर हर महादेव। ಹರ ಹರ ಮಹಾದೇವ್ ಅಂತ ಹೇಳಿಬಿಟ್ಟು ನಾವು ದೇವ್ರ ಮೇಲೆಲ್ಲ ಭಾರ ಹಾಕಿ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನೋಡ್ತಿರ್ಬೋದು, ಇದೇ ಪ್ಲೇಸಿಗೆ ನಾವು ಇವಾಗ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇರೋದು. ಇಂಥ ಪ್ಲೇಸ್ ನೋಡ್ತಾ ಇದ್ರೇ ಖುಷಿ ಆಗುತ್ತೆ ಗುರು. ಪ್ರತಿ ಹೆಜ್ಜೆಗೂ ಹೊಸ ಹೊಸ ಪರ್ವತಗಳು. ಒಂದು ಕಡೆ ಬೆಟ್ಟ ಆದರೆ ಇನ್ನೊಂದು ಕಡೆ ಕಡಿಮೆ. ನಿಜ ಹೇಳಬೇಕಂದ್ರೆ ಜನನೇ ಮರೆತೋಗ್ಬಿಡ್ತಾರೆ ಇಂಥ ಕಡೆ ಬಂದಾಗ. ಹೀಗೆ ಹೋಗ್ತಾ ಇದ್ದಾಗ ನಮಗೆ ನೀಲಗಂಗಾ ಅನ್ನೋ ನದಿ ಕಾಣಿಸ್ತು. ಅದನ್ನ ನೋಡಿ ಅಲ್ಲೇ ಸ್ವಲ್ಪ ದಾಹ ಆಗ್ತಿತ್ತು ಅಂತ ನೀರು ಕುಡಿದು 5 ಮಿನಿಟ್ಸು ರೆಸ್ಟ್ ಮಾಡಿ ಮತ್ತೆ ನಮ್ಮ ಟ್ರಕ್ನ ನಾವು ಕಂಟಿನ್ಯೂ ಮಾಡಿದ್ವಿ. ನಿಜವಾಗ್ಲೂ ಹಿಮಾಲಯದ ವೈಬ್ ಅಂದರೆ ಇದೇ ಗುರು. ಏನೇ ಹೇಳಿ ಗುರು, ಪ್ರತಿ ತಿರುವಲ್ಲೂ ಒಂದೊಂದು ವಾಲ್ಪೇಪರ್ ಥರ ಇರುವಂತಹ ಸೀನ್ಗಳು ಸಿಗ್ತಾನೆ ಇದ್ವು ನಮಗೆ. ಹಾಗೆ ಇದನ್ನೆಲ್ಲ ನೋಡಿಕೊಂಡು ಕಣ್ಣಲ್ಲಿ ಪರ್ಮನೆಂಟ್ ಆಗಿ ಕ್ಯಾಪ್ಚರ್ ಮಾಡಿಕೊಂಡು ನಾನು ಮತ್ತು ನನ್ನ ಫ್ರೆಂಡ್ಸು ಅಲ್ಲಿಂದ ಮುಂದೆ ಹೊರಟು. ಈಗ ನೋಡ್ತಾ ಇದ್ದೀರಲ್ಲ, ಈ ಪ್ಲೇಸ್ ಬಂದ್ಬಿಟ್ಟು ರೋನ್ ಬಗಾಡ್ ಅಂತ. ಕೆಳಗಡೆ ನೀಲಗಂಗಾ ನದಿ, ಮೇಲ್ಗಡೆ ಐರನ್ ಬ್ರಿಡ್ಜು. ಇದನ್ನ ಪಾಸ್ ಮಾಡಿಕೊಂಡು ಹೋಗಬೇಕಾದ್ರೆ ನಮಗೆ ಸಿಗೋ ಥ್ರಿಲ್ಲೇ ನೆಕ್ಸ್ಟ್ ಲೆವೆಲ್ಲು. ವಿತೌಟ್ ಎನಿ ಪ್ರಿಪ್ರೇಷನ್ ಬಂದಿದ್ದಂಥ ನನಗೆ ತುಂಬ ಬ್ಯಾಕ್ ಪೇಯ್ನ್ ಆಗ್ತಿತ್ತು. ಬ್ಯಾಗ್ ಹೊತ್ಕೊಂಡು ಇಳಿಯೋಕ್ಕಾಗಿತ್ತಷ್ಟೇ, ಹತ್ತಕ್ಕಾಗ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಜೊತೆ ಆದ ಈ ಮ್ಯೂಲಿಗೆ ಎಲ್ಲ ಬ್ಯಾಗ್ನ ಹಾಕ್ಬಿಟ್ಟು ಕಳಿಸ್ದೆ. ಅದು ಹೆಂಗೆ ಹೊರ್ತೋ ಗೊತ್ತಿಲ್ಲ, ಅದಕ್ಕಿಂತ ಚೆನ್ನಾಗಿ ನನ್ನ ಫ್ರೆಂಡ್ಸೇ ಬ್ಯಾಗ್ ಹೊತ್ಕೊಂಡು ಹತ್ತಾ ಇದ್ರು. ಇದನ್ನೆಲ್ಲ ನೋಡಿ ಒಂದು ಕಡೆ ಮೋಟಿವೇಶನ್ ಸಿಗ್ತಿದ್ದು ನನಗೆ, ಇನ್ನೊಂದು ಕಡೆ ಆ ತುಂಬ ವೆಯ್ಟ್ ಆಗಿರೋವಂಥ ಬ್ಯಾಗ್ನ ಹಾಕ್ಕೊಂಡು ಹತ್ತಕ್ಕಂತೂ ಆಗ್ತಿರ್ಲಿಲ್ಲ. ಇದೆಲ್ಲ ಪಾರ್ಟ್ ಆಫ್ ಮೈ ಲೈಫ್ ಅಂತ ಅಂದ್ಕೊಂಡು ಮುಂದೆ ಹೊರಟೆ. ಹೀಗೆ ಮುಂದೆ ಬರ್ತಿದ್ದಂಗೆ ನಾವು ತಲುಪಿದ್ದೆ ಡಿಟ್ನಾ ವಿಲೇಜ್ಗೆ. ಇದೇ ನೋಡಿ ನಾವು ಇವತ್ತು ಸ್ಟೇ ಮಾಡೋವಂಥ ಹೋಮ್ ಸ್ಟೇ. ನಮಗಿಂತ ಮುಂಚೆನೇ ಮ್ಯೂಲೆಲ್ಲ ಬಂದಿತ್ತು, ಲಗೇಜ್ ಎಲ್ಲ ಇಳಿಸ್ತಿದ್ರು. ಇದು ನೋಡೋಕ್ಕೆ ಕುದುರೆ ಥರ ಇದ್ರೂ ಇದು ಕುದುರೆ ಅಲ್ಲ ಗುರು. ಇದ್ರ ವಿಶೇಷತೆನೇ ಅದು ಗುರು. ಇದು ಬಾಡಿ ಬಂದ್ಬಿಟ್ಟು ಹಾರ್ಸ್ ಥರ ಇದ್ರೆ ಇದ್ರ ಇಂಟೆಲಿಜೆನ್ಸ್ ಮತ್ತು ಸ್ಟ್ರೆಂತ್ ಬಂದು ಡಾಂಕಿ ಥರ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಮ್ಯೂಲ್ ಅಂತ ಕರೀತಾರೆ. ಇದು ಇಲ್ಲಿನ ಜನತೆಗೆ ಟ್ರಾನ್ಸ್ಪೋರ್ಟಿಂಗ್ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ. ನಾವು ಇವತ್ತಿನ ದಿನ ಟ್ರಕ್ ಮಾಡಿ ಅರ್ಧ ದಿನ ಆಗಿತ್ತು. ನಮ್ಮ ಬೈ ಬಂದ್ಬಿಟ್ಟು ನಿಂಬೆಹಣ್ಣು ಜ್ಯೂಸ್ ಕೊಟ್ಟರು. ಸುಸ್ತಾಗಿರ್ತೀರ ತಾಳ್ರಪ್ಪ ಕುಡೀರಿ ಅಂತ ಕುಡಿದ್ವಿ, ಚೆನ್ನಾಗೇ ಇತ್ತು. ಹಾಗೆ ಕುಡಿದ್ಮೇಲೆ ಒಂದು ರೌಂಡ್ ವಿಲೇಜ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾವು ಬಂದ್ವಿ. ಇಲ್ಲಿ ನೋಡ್ಬೋದು, ಈ ಮನೆಗಳೆಲ್ಲ ಒಂಥರ ಯೂನಿಕ್ ಆಗಿದೆ, ಬಟ್ ಮಳೆಗಾಲದಲ್ಲಿ ತುಂಬ ಡೇಂಜರೇ. ಈ ಹಳ್ಳಿ ಮಾತ್ರ ಪ್ರಕೃತಿ ಮಧ್ಯೆ ಮಲಗಿರೋ ಒಂದು ಸುಂದರ ಲೋಕ ಅಂತಲೇ ಹೇಳ್ಬೋದು ಗುರು. ಇಲ್ಲಿ ಸಿಗೋ ಶಾಂತಿ ಮತ್ತು ನೆಮ್ಮದಿ, ತಂಪಾದ ವಾತಾವರಣ ಮನಸ್ಸನ್ನ ರಿಫ್ರೆಶ್ ಮಾಡುತ್ತೆ. ಸಿಟಿ ಜೀವನದ ಗದ್ದಲದಿಂದ ದೂರ ಇರುವಂತ ಈ ಜಾಗ ನಿಜವಾಗಿಯೂ ಸ್ವರ್ಗ ಅನ್ನೋ ಫೀಲೇ ಕೊಡುತ್ತೆ ಗುರು. ಈಗ ನೋಡ್ತಾ ಇದ್ದೀರಲ್ಲ, ಈ ಬೆಳೆ ಬಂದ್ಬಿಟ್ಟು ಅಮರಂತ್ ಅಂತ. ನಮ್ಮ ಕಡೆ ಹೇಗೆ ಅಕ್ಕಿ ರಾಗಿ ಎಲ್ಲ ಬೆಳೀತಾರೆ, ಇಲ್ಲಿ ಹಾಗೆ ಈ ಥರ ಫುಡ್ ಗ್ರೈನ್ಸ್ನ ಬೆಳೀತಾರೆ. ಇಲ್ಲಿನ ಈ ಮುಗ್ಧಾದ ಮತ್ತು ಸರಳವಾದ ಜನ ಈ ಸುಂದರವಾದ ಪರಿಸರ ಮತ್ತು ಪ್ರಾಣಿಗಳ ನಡುವೆ ಕಾಲಹರಣ ಮಾಡಿಕೊಂಡು ಈ ಬ್ಯೂಟಿಫುಲ್ ಆಗಿರೋ ಈವ್ನಿಂಗ್ನ ಮುಗಿಸಿ ನಾವು ಇವತ್ತಿಲ್ಲೇ ಸ್ಟೇ ಆಗ್ತಿದ್ದೀವಿ. ಇದು ನಮ್ಮದು 2ನೇ ದಿನದ ಜರ್ನಿ. ಆದರೆ 1ನೇ ದಿನದ್ದು ಟ್ರೆಕ್ಕಿಂಗ್ ಆಗಿರೋ ಕಾರಣ ತುಂಬ ಜೋಶಲ್ಲಿದ್ವಿ. ಅದಕ್ಕೋಸ್ಕರ ಈ ಡ್ಯಾನ್ಸ್. ನಿನ್ನ ಪೂಜಾರಿ टट्टू ते टप चढ़
ಡ್ಯಾನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿಕೊಂಡು ಕೂತಿದ್ವಿ. ನಮ್ಮ ಗೈಡ್ ಕರೆದ್ಬಿಟ್ಟು ನೆಕ್ಸ್ಟ್ ಡೇ ಹೋಗಬೇಕಾಗಿರೋಂಥ ಜಾಗದ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವ ಥರ ಪ್ರಿಕಾಷನ್ ತಗೋಬೇಕು ಕ್ಲೈಮೇಟ್ ಚೇಂಜ್ ಆದಾಗ, ಮತ್ತು ಯಾವ ರೀತಿ ಬ್ಯಾಗ್ ಪ್ಯಾಕ್ ಮಾಡ್ಕೊಬೇಕು, ಎಷ್ಟು ದೂರ ಡಿಸ್ಟೆನ್ಸ್ ಇರುತ್ತೆ ಅಂತ ಎಲ್ಲ. ठीक है, कल जाएंगे हम यहाँ से आली बुग्याल जाएंगे. तो डिस्टेंस रहेगा कल का आपका अप्रोक्स आपका 10 to 11 किलोमीटर का डिस्टेंस है और असेंडिंग है पूरा. समिट तक जाएंगे असेंडिंग मिलेगा. ಅಸೆಂಡಿಂಗ್ ಆದರೂ ಆಗಲಿ ಡಿಸೆಂಡಿಂಗ್ ಆದರೂ ಆಗಲಿ ನೆಕ್ಸ್ಟ್ ಡೇ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸು ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಟಿಂಗ್ ಅಂದರೆ ಕ್ರಿಕೆಟ್ ಬ್ಯಾಟಿಂಗ್ ಅಲ್ಲ ಗುರು, ಊಟ ಮಾಡೋಕ್ಕೆ. ನಮಗೆ ಇವತ್ತು ಊಟದಲ್ಲಿ ಇದ್ದಿದ್ದು ಕ್ಯಾರೆಟ್ ಹಲ್ವಾ, ಪಲ್ಯ, ಅನ್ನ, ದಾಲ್ ಆ್ಯಂಡ್ ಚಪಾತಿ. ಇವ್ರು ಕೊಟ್ಟಿದ್ದು ನ್ಯೂಟ್ರಿಷನ್ ಫುಡ್ ಎಲ್ಲ ತಿನ್ಕೊಂಡು ನಾವು ಬೇಗ ಮಲ್ಕೊಳ್ಳೋಣ ಅಂತ ರೆಡಿ ಆದ್ವಿ. ಯಾಕಂತ ಹೇಳಿದ್ರೆ ನಾಳೆ ದಿನ ನಾವು ತುಂಬ ದೂರ ಟ್ರೆಕ್ ಮಾಡಬೇಕಿತ್ತು, ಅದಕ್ಕೋಸ್ಕರ. ಬೆಳಿಗ್ಗೆ ಎದ್ಬಿಟ್ಟು ರೆಡಿಯಾಗಿ ತಿಂಡಿ ಮಾಡಿಕೊಂಡು ನಮ್ಮ ಪಯಣ ಸ್ಟಾರ್ಟ್ ಆಗಿತ್ತು ಆದಿ ಬುಗ್ಯಾಲ್ ಕಡೆಗೆ. ಹೆಂಗುರು ಇದೆಲ್ಲ ವಯಸ್ಸಾದವರು ಇಷ್ಟೊಂದು ಭಾರ ಆಗಿರೋ ಹೊರೆ ಹೊತ್ಕೊಂಡು ಹೋಗ್ತಿದ್ದಾರೆ. ನನ್ನ ಕೈಲಿ ಒಂದು ಬ್ಯಾಗ್ ಕೂಡ ಎತ್ಕೊಂಡು ಹೋಗೋಕ್ಕಾಗಲಿಲ್ಲ. ಇರಲಿ, ಅದಕ್ಕೆ ಹೇಳೋದು ವಯಸ್ಸಿದ್ದಾಗಲೇ ಚೆನ್ನಾಗಿ ಇದು ಫಿಟ್ನೆಸ್ ಮೇಂಟೈನ್ ಮಾಡಬೇಕಂತ. ಲೇ ಗೇಮೆ ಅಂದ್ರೆ ದುಡಿಮೆ ಕಣಯ್ಯ. ಈ ಜಾಗದಲ್ಲಿ ಹೋಗ್ಬೇಕಾದ್ರೆ ಒಳ್ಳೆ ಅಡ್ವೆಂಚರಸ್ ಆಗಿತ್ತು. ನೀರೆಲ್ಲ ಹರಿದೋಗ್ತಿತ್ತು, ಅದ್ರ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಹೀಗೆ ಹೋಗ್ಬೇಕಾದ್ರೆ ನನಗೆ 2 ನಿಮಿಷಕ್ಕೂ ದಾಹ ಆಗ್ತಿತ್ತು. ಅದಕ್ಕೋಸ್ಕರ ನೀರು ಕುಡಿಯೋಣ ಅಂತ ಕೂತಾಗ ನನ್ನ ಫ್ರೆಂಡ್ ಹೇಳಿದ್ದು, ನೀನು ಸುಸ್ತಾಗುತ್ತೆ ಅಂತೀಯಲ್ಲ, ಒಂದು ಸೆಕೆಂಡ್ ನಿಂತ್ಕೊಂಡು ನನಗೂ ಸುಸ್ತಾಯಿತು ಆಯಿತಾ. ಒಂದು ಸ್ಟೆಪ್ ನಿಧಾನಕ್ಕೆ ಹಾಕೋ, ಕಂಪ್ಲೀಟ್ ನಿಂತ್ಕೊಬೇಡ, ಬಾಡಿ ಫುಲ್ ರೆಸ್ಟ್ ಕೊಡಬಾರ್ದು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನನ್ನ ಫ್ರೆಂಡ್ ಹತ್ರ ಗೈಡ್ಲೈನ್ಸ್ ತೊಗೊಂಡು ಹಾಗೆ ಮುಂದೆ ಬರ್ತಾ ಇದ್ವಿ. ಮುಂದೆ ಬಂದರೆ ಶಾಕು, ಆ ವೆದರ್ಗೂ ಆ ಪ್ಲೇಸ್ಗೂ ಸೇಮ್ ಸ್ವಿಟ್ಜರ್ಲ್ಯಾಂಡ್ ಫೀಲ್ ಕೊಡ್ತಿತ್ತು. ಅಲ್ಲೇ ಒಂದು 10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಹಾಗೆ ಮುಂದೆ ಹೊರಟ್ವಿ. ಮುಂದೆ ಹೋಗ್ಬೇಕಾದ್ರೆ ನಮಗೆ ಸಿಕ್ಕಿದ್ದು ಈ ದೇವಸ್ಥಾನ. ಹಾಗೆ ದೇವಸ್ಥಾನಕ್ಕೊಂದು ವಿಸಿಟ್ ಹಾಕಿ ಕೈ ಮುಗಿದು ಬೇಡ್ಕೊಂಡು ನಾವು ಅಲ್ಲಿಂದ ಮತ್ತೆ ನಮ್ಮ ಟ್ರಕ್ಕಿಂಗ್ನ ಮುಂದುವರ್ಸಿದ್ವಿ. ಆಫ್ಟರ್ 2 hours ರೆಸ್ಟ್ಲೆಸ್ ಟ್ರಕ್ ಮಾಡಿದ್ದು ನಾವು ತಲುಪಿದ್ದೆ ಈ ಡಾಬಾಗೆ. ತುಂಬ ಚಳಿ ಆಗ್ತಿತ್ತು, ಅದಕ್ಕೋಸ್ಕರ ಎಲ್ಲರಿಗೂ ಒಂದು ಕಾಫಿ ಹೇಳೋಣ ಅಂತ ಡಾಬಾಗೆ ಬಂದೆ. ಬನ್ನಿ ಏನೇನು ಸಿಗುತ್ತೆ ನೋಡೋಣ ಇಲ್ಲಿ. हाय एंड वेलकम टू खान टॉप ढाबा और वो सुनी जी हैं, उनका ढाबा है यहाँ पे. आइए, आप लोगों के लिए कैंपिंग, खाना और नाइट स्टे के लिए यहाँ पे अवेलेबल है. सुनी जी हमारे 24/7 बरकरार रहते हैं. धन्यवाद, नमस्ते. ಏನೇ ಹೇಳಿ ಸುನಿಲ್ ಜಿ ಮಾತ್ರ ತುಂಬ ಬ್ಯುಸಿಯಾಗಿದ್ರು. ನಾವು ಹೇಳಿದ ತಕ್ಷಣ ಬೇಗ ಒಂದು ಖಡಕ್ಕಾಗಿರೋ ಕಾಫಿ ಮಾಡಿಕೊಟ್ರು. ಕಾಫಿ ಕುಡಿದ್ಬಿಟ್ಟು ನಮಗೆ 30 minutes ಬ್ರೇಕ್ ಇತ್ತು. ಅದಕ್ಕೋಸ್ಕರ ಅಲ್ಲೇ ನಮ್ಮ ತರಲೆ ಆಟಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಕೇಳ್ರಿ, ರೂಲ್ಸ್ ಕೇಳ್ರಿ. ಫಸ್ಟ್ ಸ್ಟಿಕ್ ಯಾರು ಬೀಳಿಸ್ತಾರೋ ಅವ್ರು ಅಲ್ಲೇ ಅಬ್ಬಾಯಿ ನೋಡು. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈ ಕಾಡಿನ ಮಧ್ಯೆ ಈ ದಾರಿಯಲ್ಲಿ ನಡೀತಾ ಇದ್ವಿ ಗುರು. ಇಲ್ಲಿ ಮಾತಾಡೋದು ಗಾಳಿ ಆದ್ರೆ ಹಾಡೋದು ಹಕ್ಕಿಗಳಾಗಿದ್ವು. ಪ್ರತಿ ಹೆಜ್ಜೆಯು ಪ್ರಕೃತಿ ಏನೋ ಕತೆ ಹೇಳ್ತಿದೆ ಅನಿಸ್ತಿತ್ತು. ನಾವು ಯಾವ ಕಡೆ ತಿರುಗ್ತೀವಿ ಆ ಕಡೆ ನೋಡ್ಬಿಟ್ರೆ ಸಿನಿಮಾ ನೋಡ್ದಂಗೆ ಆಗ್ತಿತ್ತು. ಅಷ್ಟು ಬ್ಯೂಟಿಫುಲ್ ಆಗಿರೋ ಅಂಥ ನೇಚರ್ ಒಳಗೆ ನಾವಿವತ್ತು ಟ್ರಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈ ಬ್ಯೂಟಿಫುಲ್ ಟ್ರೀಸ್ ಮತ್ತು ಈ ಪ್ಲೇಸ್ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ. ನಮ್ಮ ಟ್ರಕ್ ಗೈಡು ಪ್ರತಿ ಹೆಜ್ಜೆಯಲ್ಲೂ ನಮ್ಮನ್ನ ತುಂಬ ಚೇರ್ ಅಪ್ ಮಾಡ್ತಾಯಿದ್ರು. ಹಾಗೆ ಮುಂದೆ ಬಂದುಬಿಟ್ಟು ನಾನು ಈ ಪರಿಸರ ಮಧ್ಯೆ ಸ್ಟ್ಯಾಚು ಆಗಿ ನಿಂತ್ಕೊಬಿಟ್ಟೆ ಗುರು. ನನ್ನ ಲೈಫಲ್ಲೇ ಇಷ್ಟು ನಡೆದಿರಲಿಲ್ಲ ಗುರು. ನಡೆದಿದ್ದೋ ಹತ್ತಿ ಆಗೋಗಿತ್ತು. ನನಗಂತೂ ಆಗ್ತಾನೇ ಇರಲಿಲ್ಲ. ಆದರೆ ಈ ಪರಿಸರದ ಮಧ್ಯೆ ಹೋಗ್ತಿದ್ರೆ ಅದೆಲ್ಲ ಮರ್ತೇ ಹೋಗ್ತಿತ್ತು. ಆಗೋ ಹೀಗೋ ನಡ್ಕೊಂಬರ್ತಿದ್ದೆ. ಮಧ್ಯದಲ್ಲೇ ವರುಣನ ಆಗಮನ ಆಗೇ ಬಿಡ್ತು. ಅದಕ್ಕೋಸ್ಕರ ನಾವೆಲ್ಲ ರೈನ್ ಕೋಟ್ ಹಾಕೊಂಡು ರೆಡಿ ಆದ್ವಿ. ಫುಲ್ ಕೋಲ್ಡ್ ವೆದರ್, ಬಾರಿಶ್ ಹೋ ರಹಾ ಹೈ ಇಧರ್. क्या बात है सर, क्या बात है सर, क्या बात, ये बात है. We are going to chill now.
ಕೈಯೆಲ್ಲ ಐಸ್ ಆಗ್ತಾ ಇದೆ. ಇವಿ ಚಳಿ ಆಗ್ತಾ ಇದೆ. ವಾಂಟ್ ಟೆಲ್ ಎನಿಥಿಂಗ್? ನಮ್ಮ ಗೈಡು ಮುಂಚೆನೇ ಇಂಟಿಮೇಟ್ ಮಾಡಿದ್ರು ಗುರು, ಈ ಥರ ಕ್ಲೈಮೇಟ್ ಚೇಂಜ್ ಆಗುತ್ತೆ, ನೀವೆಲ್ಲ ರೈನ್ ಕೋಟ್ ಕ್ಯಾರಿ ಮಾಡಬೇಕಂತ. ಅದಕ್ಕೋಸ್ಕರ ರೈನ್ ಕೋಟ್ ಕ್ಯಾರಿ ಮಾಡಿದ್ವಿ ಜೊತೆಗೆ. ಅದನ್ನ ಹಾಕ್ಕೊಂಡು ಎಲ್ಲೂ ಸ್ಟಾಪ್ ಮಾಡ್ದಾನೆ ಮುಂದೆ ಹೊರಟ್ವಿ. ಈ ವಿಡಿಯೋಸ್ ಮಧ್ಯೆ ನೆಡ್ಕೊಂಡು ಹೋಗಬೇಕಾದ್ರೆ ಎಲ್ಲೋ ಒಂದು ಸ್ವರ್ಗದಲ್ಲಿ ನೆಡ್ಕೊಂಡು ಹೋಗೋ ಥರನೇ ಇತ್ತು. ಅದು ಸಮಯ ಆಗಿತ್ತು, ಊಟ ಮಾಡೋಕ್ಕೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೋಸ್ಕರ ನಾವು ಅಲ್ಲೇ ಲಂಚ್ ಬಾಕ್ಸಲ್ಲಿ ಟಿಫನ್ ಕಟ್ಕೊಂಡ್ಬಂದಿದ್ವಿ. ಅದನ್ನೇ ಅಲ್ಲಿ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಆದರೆ ಮಳೆ ಮಾತ್ರ ಬರ್ತಾನೆ ಇತ್ತು. ತುಂಬ ಟೈಮು ಒಂದೇ ಕಡೆ ಕೂರೋಕ್ಕಾಗ್ತಿರ್ಲಿಲ್ಲ ಗುರು, ನಮಗೆ ತುಂಬ ಚಳಿಗಾಳಿ ಹೊಡಿತಿತ್ತು. ಅದಕ್ಕೋಸ್ಕರ ನಾವು ಒಂದೇ ಕಡೆ ಇರೋದು ಬೇಡ ಅಂತ ಅಂದ್ಬಿಟ್ಟು ಬಾಡಿ ಹೀಟ್ ಮಾಡ್ಕೊಳಕ್ಕೆ ನೆಡ್ಕೊಂಡು ಬಂದ್ವಿ ಮುಂದೆ. Kohli goes out of the ground. This is a sensational hit from Virat Kohli. ಈ ಥರ ಕಳ್ಳಾಟ ಆಡಲಿಲ್ಲ ಅಂದರೆ ನಮಗೇನೋ ಮನಸ್ಸಿಗೆ ಸಮಾಧಾನನೇ ಆಗಲ್ಲ ಗುರು. ಅಯ್ಯೋ, ಇದನ್ನೆಲ್ಲ ಆಡ್ಕೊಂಡು ನೋಡಿಕೊಂಡು ಮುಂದೆ ಹೋದ್ವಿ. ತುಂಬ ಗಾಳಿ ಅಂದರೆ ಗಾಳಿ, ನಡೆಯೋಕೆ ಆಗ್ತಿರ್ಲಿಲ್ಲ, ಅಷ್ಟು ಗಾಳಿ ಹೊಡಿತಿತ್ತು. ಇನ್ನೇನು ಭಾರಿ ದೂರ ಇರಲಿಲ್ಲ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗೋಕ್ಕೆ. ನಾವು ಬಂದಿದ್ವಿ ನಮ್ಮ ಬೇಸ್ ಕ್ಯಾಂಪ್, ಅಂದರೆ ಅಲ್ಲಿ ಇವತ್ತಿನ ಕ್ಯಾಂಪ್ ಎಲ್ಲಿ ಮಾಡ್ತಿದ್ವಿ ಅಲ್ಲಿಗೆ. ಇದೇ ನೋಡಿ ಗುರು, ನಾವಿವತ್ತು ಉಳ್ಕೊಳೋಕೆ ಹೋಗ್ತಿರುವಂಥ ಟೆಂಟು. ಇವತ್ತಿನ ದಿನ ಉಮಾಹೆ ಎಲ್ಲ ಇಲ್ಲಿನೇ. ಓಹೋ ಆಹಾ, ನಮ್ಮ ಬೈ ನಮಗೋಸ್ಕರ ಬಿಸಿ ಬಿಸಿ ಬಜ್ಜಿ ಬಿಡೋಕ್ಕೆ ಎಲ್ಲನೂ ಹಚ್ಕೋತಿದ್ರು. ಆ ಒಳ್ಳೆ ಹಕ್ಕಿಗೂಡಲ್ಲಿ ಹಕ್ಕಿಗಳು ಕೂಡಾಕ್ದಂಗೆ ಎಲ್ಲ ಬೆಚ್ಚಗೆ ಬಂದು ಕೂತ್ಕೊಂಡು ಬಿಸಿ ಬಿಸಿಯಾದ ಈ ಬಜ್ಜಿನ ಸವಿತಾ ಇದ್ವಿ. ಹಾಗೆ ಬಿಸಿ ಬಿಸಿಯಾದ ಬಜ್ಜಿನ ತಿನ್ಕೊಂಡು ಒಂದು ಲೋಟ ಟೀ ಕುಡ್ಕೊಂಡು ನಾವು ಬಂದ್ವಿ ನಮ್ಮ ಟೆಂಟ್ ಕಡೆಗೆ. ಆಚೆ ಕಡೆ ಜೋರಾಗಿ ಮಳೆ ಬರ್ತಿತ್ತು, ಹಾಗೆ ಚಳಿ ಕೂಡ ಆಗ್ತಿತ್ತು. ಅದಕ್ಕೋಸ್ಕರ ನಮ್ಮ ಗೈಡಿಗ ಒಳ್ಳೆ ಖಾರವಾಗಿರೋ ಸೂಪ್ ಕೊಟ್ಬಿಟ್ಟಿದ್ದಾರೆ. ಕುಡಿತಾ ಇದ್ರೆ ಹೇಳ್ರಿ ಅಭಿಷೇಕ್ ಹೆಂಗಿರುತ್ತೆ ಅಷ್ಟೇ, ಮಾತೇ ಇಲ್ಲ. ಆ ಚಳಿಗೆ, ಆ ವೆದರ್ಗೆ ಆಹಾ ಬೊಂಬಾಟ್. ಆ ಬೊಂಬಾಟಾದ ಸೂಪ್ ಕುಡ್ಕೊಂಡು ನಾವು ಎಲ್ಲ ರೆಡಿ ಆದ್ವಿ ಹೂ ನೋಡಕ್ಕೆ. ಬಂದು ಬಾ, ಈಗ ಎಲ್ಲ ಕಲರ್ ಯಾವ ಕಲರ್ ಆಗ್ತೀಯ ಬಿಡ. ನಾನಲ್ವ ಈಗ ರೆಡ್ಡಾ ಗೊತ್ತಾಯ್ತಿಲ್ಲ ಕಣಪ್ಪ. ಪಲಾವ್ ರಾಶಿ ಅವಲ್ಲ ಇಲ್ಲಿ ಲಡ್ಡು ನೋಡ್ದಕ್ಕ ಬಿಡು, ಬ್ಲಡ್ ಇಲ್ಲ ತೆಗಬತ್ತೀಡ. ಆಡಾಡ್ತಿದ್ದಂಗೆ ನೋಡ್ತಿದ್ದಂಗೆ ಬೇಗ ಬೇಗ ಕತ್ಲೆ ಆಗೇ ಬಿಡ್ತು. ಅದಕ್ಕೋಸ್ಕರ ನಾವಿವತ್ತು ಬೇಗ ಮಲಗಬೇಕಾಗಿದೆ. ಬ್ಯಾಗ್ ಕೊಟ್ಟಿದ್ದಾರೆ, ಫುಲ್ ಹಾಸ್ಕೊಂಡು ಮಲ್ಕೊಳದೆ. ಈಗ ಟೈಮ್ ಬಂದು 7:23ಗೆ ಮಲ್ಕೊತಿದ್ದೀವಿ. ಇವತ್ತು ತುಂಬ ಆಚೆ ಮಳೆ ಇರೋ ಕಾರಣದಿಂದ ನಾಳೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ನಮ್ಮ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. 14 ಕಿಲೋಮೀಟರ್ಸ್. ಇಟ್ಸ್ ಟೈಮ್ ಟು ಲೈಟ್ ಆಫ್. ನಾವು ಅವತ್ತಿನ ದಿನ ಬೇಗ ಮಲ್ಕೊಂಡಿದ್ವಿ, ಆದರೆ ಆಚೆ ಯಾರೋ 12 ಗಂಟೆಗೆ ಕೂಗಾಡ್ತಿದ್ರು. ಏನು ಅಂತ ಆಚೆ ಬಂದು ನೋಡಿದ್ರೆ ಲೈಫಲ್ಲೇ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಎವರ್ ನೆವರ್ ಅನ್ನೋ ಥರ ಈ ಸೀನರಿ. ಇದು ಕ್ಯಾಮ್ರಾದಲ್ಲಿ ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ, ಆದರೆ ಕಣ್ಣಲ್ಲಂತೂ ಲೈಫ್ ಟೈಮ್ ಮೆಮೊರಿಯಾಗಿ ಕ್ಯಾಪ್ಚರ್ ಆಗಿತ್ತು. ಅಂಥ ಕತ್ಲೆಯಲ್ಲೂ ಕೂಡ ಹಿಮಾಲಯ ಒಳ್ಳೆ ಲೈಟ್ ಹಾಕಿರೋ ಥರ ಬ್ರೈಟ್ ಆಗಿ ಹೊಳಿತಾ ಇತ್ತು. ಅದನ್ನ ನೋಡಿಕೊಂಡು ಅವತ್ತಿನ ದಿನ ವರ್ತ್ ಇಟ್ ಅಂತ ಪೀಸ್ಫುಲ್ ಆಗಿ ಮಲ್ಕೊಂಡ್ವಿ. ಬೆಳಿಗ್ಗೆ ನೋಡೋಕ್ಕೆ ಸಖತ್ತಾಗಿರೋ ಸೀನರಿ ಸಿಕ್ತು. ಹಾಗೆ ಇಲ್ಲಿ 100 ಕುರಿಗಳು ಮೇಯ್ತಾ ಇದ್ವು. ಇದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ತಿಂಡಿ ಮಾಡಿ ನಮ್ಮ ಟ್ರಕ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಬೆಳಿಗ್ಗೆ ಇದ್ದಿದ್ವಿವೇ ಈಗಿದ್ದಿಲ್ಲ, ಯಾಕಂದರೆ ತುಂಬ ಕ್ಲೈಮೇಟ್ ಚೇಂಜ್ ಆಗಿಬಿಟ್ಟು ಎಲ್ಲ ಹದಗೆಟ್ಟು ಹೋಗ್ಬಿಟ್ಟಿತ್ತು.
ಆದರೆ ಬಂದಿದ್ದಕ್ಕೂ ವರ್ತ್ ಆಗಿರೋ ಅಂಥ ವ್ಯೂ ನೋಡಿಬಿಟ್ಟು ಕಣ್ ತುಂಬಿಸ್ಕೊಂಡಿದ್ವಿ. ಅದೇ ಜೋಶಲ್ಲಿ ಅವತ್ತಿನ ದಿನದ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾವೆಲ್ಲೇ ಹೋದ್ರೂ ಹಿಂದೂ ಟೆಂಪಲ್ಸು ಎಲ್ಲ ಕಡೆ ಸಿಗ್ತಾನೆ ಇದ್ವು ಗುರು. ಹಾಗೆ ಇವತ್ತಿನ ದಿನ ಕೂಡ ಬೆಳಗ್ಗೆ ಹೋಗಬೇಕಾದ್ರೆ ದಾರಿಯಲ್ಲಿ ದೇವಸ್ಥಾನ ಸಿಕ್ತು. ಅಲ್ಲೇ ಒಂದು ವಿಸಿಟ್ ಹಾಕ್ಬಿಟ್ಟು ನಮ್ಮ ಪಯಣನ ನಾವು ಮುಂದುವರ್ಸಿದ್ವಿ. ಯಾರಾದರೂ ನೀನು ಸ್ವರ್ಗ ನೋಡಿದ್ಯಾ ಅಂತ ಕೇಳಿದ್ರೆ ನಾನು ಹೇಳೋದು ಸ್ವರ್ಗ ನೋಡಿರೋದಷ್ಟೇ ಅಲ್ಲ, ಅದರಲ್ಲಿ ನಡೆದಿದ್ದೀನಿ ಅಂತ. ಹಾಗೆ ಇತ್ತು. ಹೇಗಿದೆ ನೋಡಿ ಗುರು, ಪ್ಲೇಸ್ ಮಾತ್ರ ನಿಜವಾಗ್ಲೂ ಸ್ವರ್ಗದಲ್ಲೇ ನಡ್ಕೊಂಡು ಹೋಗೋ ಥರನೇ ಇದೆ. ಇಂಥ ಪ್ಲೇಸ್ ನಮ್ಮ ಇಂಡಿಯಾದಲ್ಲಿ ಇದೆ ಅನ್ನೋದೇ ನಮಗೆ ಹೆಮ್ಮೆ. ಅದರಲ್ಲೂ ಇಂಥ ಪ್ಲೇಸ್ನ ನಾನು ವಿಸಿಟ್ ಮಾಡಿದ್ದೀನಿ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ ಗುರು. ಆ ಥರ ಇದೆ ಪ್ಲೇಸ್ ಮಾತ್ರ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ನಮಗೆ ಹೋಗ್ತಾ ಹೋಗ್ತಾ ತುಂಬ ವೆದರು ಡಿಸ್ಟರ್ಬ್ ಮಾಡ್ತಾನೆ ಇತ್ತು, ತುಂಬ ಚಳಿಗಾಳಿ ಹೊಡಿತಾ ಇತ್ತು. ಆದರೆ ನಾವೆಲ್ಲೂ ರೆಸ್ಟ್ ಕೊಡೋಕ್ಕಾಗ್ತಿರ್ಲಿಲ್ಲ. ಯಾಕಂತ ಅಂದರೆ ನಾವು ತುಂಬ ದೂರ ಟ್ರೆಕ್ಕಿಂಗ್ ಮಾಡಬೇಕಿತ್ತು ಇವತ್ತು. ನಾವು ಅದೇ ಮೋಡಗಳ ಮಧ್ಯೆ ನಡ್ಕೊಂಡು ಮುಂದೆ ಹೋದ್ವಿ. ಹೀಗೆ ಮುಂದೆ ಹೋಗಬೇಕಾದ್ರೆ ನಮಗೆ ಸಿಕ್ಕಿದ್ದೆ ಈ ಜಾಗ. ಈ ಕೆಳಗಡೆ ಇದೆಯಲ್ಲ, ಲೇಕ್ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಒಂದು ದೇವಸ್ಥಾನ ಇದೆಯಂತೆ. ಅದಕ್ಕೆ ದಿನ ಪೂಜಾರರು ಬಂದುಬಿಟ್ಟು ಪೂಜೆ ಮಾಡಿ ಹೋಗ್ತಾರಂತೆ. ನಮ್ಗೆ ಒಂದೇ ದಿನ ಬರೋಕ್ಕಾಗಲಿಲ್ಲ ಗುರು. ಅವ್ರು ದಿನ ಹೆಂಗೆ ಬರ್ತಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಇದು ನಂಬಕ್ಕಾಗಲಿಲ್ಲ ಅಂದರು, ಫ್ಯಾಕ್ಟ್ ಇದು. ದಾರಿ ಮಧ್ಯದಲ್ಲೇ ತುಂಬ ದಾಹ ಆಗಿತ್ತು ಅಂದ್ಬಿಟ್ಟು ನೀರು ಕುಡಿಯೋಕೆ ಅಂತ ಅಂದ್ಬಿಟ್ಟು ನಿಂತ್ಕೊಂಡ್ವಿ. ಎಲೆಕ್ಟ್ರೋಲೈಟ್ಸ್ ಕಾಸ್ಟ್ಲಿ ವಾಟರ್ ಆ ಹಿಮಗಡ್ಡೆಗಳು ಕರಗಿ ನೀರಾಗಿ ಬರುವಂತ ನೀರನ್ನ ನಾವಿವತ್ತು ಕುಡಿತಾ ಇದೀವಿ. Abhay is drinking 101% pure natural mountain water. ನೀರು ಕುಡಿದು ರಿಲ್ಯಾಕ್ಸ್ ಆಗಿ ಮತ್ತೆ ನಾವು ಮುಂದುವರೆದ್ವಿ. ಹೀಗೆ ಹೋಗ್ಬೇಕಾದ್ರೆ ಸಡನ್ ಆಗಿ ಬಿಸಿಲು ಹೊಡೆಯಕ್ಕೆ ಸ್ಟಾರ್ಟ್ ಆಯಿತು. ಇದು ಯಾವ ಥರ ಜಾಗ ಗುರು, ಒಂದ್ಸಲ ಬಿಸಿಲು ಹೊಡೆಯುತ್ತೆ, ಒಂದ್ಸತಿ ಮಳೆ ಬರುತ್ತೆ, ಒಂದ್ಸತಿ ಮೋಡ ಎಲ್ಲ ಮುಚ್ಕೊಳುತ್ತೆ. ಆದರೂ ಈ ಥರ ಪ್ಲೇಸ್ಗಳಲ್ಲಿ ಹೋಗಬೇಕಾದ್ರೆ ಒಂಥರ ಥ್ರಿಲ್ ಸಿಗುತ್ತಲ್ಲ, ಅದೇ ನಿಜವಾಗ್ಲೂ ಬೇಕಾಗಿರೋದು ನಮಗೆ. ಅದಕ್ಕೆ ಅಲ್ವಾ ನಾವಿಲ್ಲಿ ತನಕ ಬಂದಿರೋದು. ಏನೇ ಹೇಳಿ ಗುರು, ಇಂಥ ದಪ್ಪ ದೇಹ ಇಟ್ಕೊಂಡು ನನಗಂತೂ ನಡೆಯೋಕೆ ಆಗ್ತಿರ್ಲಿಲ್ಲ. ಹಾಗೆ ದೇಹ ತಳ್ಕೊಂಡು ನಾನಂತೂ ಮುಂದೆ ಬರ್ತಾ ಇದ್ದೆ. ನೀವೆಲ್ಲಾದರೂ ಹೋದರೆ ಒಂದು ಕಡೆ ಒಳ್ಳೆ ಬೆಸ್ಟ್ ವ್ಯೂ ಕಾಣುತ್ತೆ, ಎಂಜಾಯ್ ಮಾಡ್ಕೊತೀರಾ, ಹೋಗ್ತೀರಾ. ಈಗ ನಾವು ಹೋಗ್ತಿರೋ ಜಾಗ ಹೇಗಿತ್ತು ಅಂತ ಅಂದರೆ, ನೋಡಿದ ಕಡೆ ಎಲ್ಲ ವ್ಯೂಸು, ನೋಡಿದ ಕಡೆ ಎಲ್ಲ ಫಾಲ್ಸು, ಅದೇ ಥರ ಒಳ್ಳೆ ಬ್ಯೂಟಿಫುಲ್ ಆಗಿತ್ತು. ನನಗಂತೂ ಮಾತೇ ಬರ್ತಿರ್ಲಿಲ್ಲ. ನನಗೆಷ್ಟೇ ಸುಸ್ತಾದರೂ ಟಯರ್ಡ್ ಆದರೂ ಈ ಪ್ರಕೃತಿ ಮುಂದೆ ಸೋತೋಗ್ಬಿಟ್ಟು ಹಾಗೆ ಮುಂದೆ ಹೊರಟೆ. ಅಂತೂ ಫೈನಲಿ ಇದು ಯಾವುದೋ ಕ್ಯಾಂಪ್ ಹತ್ರ ಬಂದ್ವಿ. ನಂದು ಅರ್ಧ ಜೀವನೇ ಹೋಗಿತ್ತು. ಇಲ್ಲಿ ನೋಡಿದ್ರೆ ನಮ್ಮ ಟ್ರಕ್ ಗೈಡ್ ಎಲ್ಲರಿಗೂ ಏನೋ ಕನ್ವಿನ್ಸ್ ಮಾಡ್ತಾಯಿದ್ರು. हेल्थ पहले सबमिट मैं कराऊंगा. हाँ सबमिट आप करा दो, इसका भी पहली बार है, कोई दिक्कत नहीं है. ठीक है, तो आ रहेंगे हार्ड है आज, टेंट में नहीं दे रहा हूँ. इसके अंदर पूरा ढाल रहे हैं, इसके अंदर सो जाओ सब 10 के 10 लो. जिसको टेंट है टेंट लगा देंगे, इसमें सुना यहाँ सो. ಇವ್ರು ಏನಪ್ಪ ಹೇಳ್ತಿದ್ದಾರೆ ಅಂತ ಅಂದರೆ, ನಾವಿವತ್ತು ಇನ್ನೂ 2000 ಫೀಟು ಹೈಕ್ ಮಾಡಬೇಕಾಗಿತ್ತು. ಆದರೆ ಇಲ್ಲೇ ಕ್ಲೈಮೇಟ್ ಹೀಗಿದೆ, ಮೇಲೋದ್ರೆ ಇನ್ನೂ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾವಿವತ್ತು ಇಲ್ಲೇ ಕ್ಯಾಂಪ್ ಹಾಕೋಣ ಅಂತ ಕನ್ವಿನ್ಸ್ ಮಾಡಿದ್ರು. ನಾನು ಬೇರೆ ಮುಂಚೆನೇ ಅರ್ಧ ಸತ್ತೋಗ್ಬಿಟ್ಟಿದ್ದೆ. ಇನ್ನೇನಾದರೂ ಫುಲ್ ಹತ್ಬಿಟ್ಟಿದ್ರೆ ಏನಾಗ್ತಿದ್ನೋ ನಿಜವಾಗ್ಲೂ ಗೊತ್ತಿಲ್ಲ. ನಾವಿದ್ದಿದ್ದ ಜಾಗ ಬಂದು 11,500 ಫೀಟ್ಸ್ ಸಿ ಲೆವೆಲಿಂದ. ನಾವಿದ್ದಿದ್ದ ಜಾಗದಲ್ಲಿ ತುಂಬ ಅಂದರೆ ತುಂಬಾ ಚಳಿ ಆಗ್ತಿತ್ತು ಗುರು. ಸದ್ಯಕ್ಕೆ ನಮಗೀಗ ರೆಸ್ಟ್ ಬೇಕಿತ್ತು. ನೆಮ್ಮದಿ ಬೇಕು ನಮಗೆ. ಇದನ್ನೆಲ್ಲ ನೋಡ್ಬಿಟ್ಟು ನಂಗೊಂದು ಕವನ ನೆನಪಾಗ್ತಿದೆ ಗುರು. ಅದೇನಪ್ಪ ಅಂತ ಹೇಳಿದ್ರೆ, ಮೋಡಗಳ ಮಡಿಲ ಕೆಳಗೆ ನಿಂತಿರುವೆ ನಾನು, ಬೆಟ್ಟಗಳ ಮೌನವೇ ಇಲ್ಲಿ ಹಾಡಾಗಿದೆ. ಸಂಪರ್ಕ ಕಳೆದುಕೊಂಡ ಈ ಲೋಕದ ಮಧ್ಯೆ ಪ್ರಕೃತಿಯ ಉಸಿರೆ ಮನದೊಳಗೆ ಹರಿಯುತ್ತಿದೆ. ಗಾಳಿಯ ಮೃದುವಾದ ಸ್ಪರ್ಶದಲ್ಲಿ ಆತ್ಮಕ್ಕೆ ಅರ್ಥ ಸಿಕ್ಕಂತಾಗಿದೆ. ಮಾನವನ ಗದ್ದಲದಿಂದ ದೂರವಾಗಿ ಈ ನಿಶಬ್ದವೇ ಇಂದು ನನ್ನ ಸಂಗಾತಿಯಾಗಿದೆ. ಆಹಾ, ಓಹೋ, ಇವತ್ತಿನ ದಿನ ಬಂತು ನೋಡಿ ಗುರು. ಬೊಂಬಟ್ಟಾಗಿರೋ ಸ್ನ್ಯಾಕ್ಸು, ಅದೇ ಮ್ಯಾಗಿ, ಅದ್ರ ಜೊತೆ ಒಂದು ಲೋಟ ಟೀ ಕುಡಿತಾ ಇದ್ರೆ ಈ ಚಳಿಗೂ ಅದಕ್ಕೂ ತುಂಬ ಸೂಪರ್ ಆಗಿರುತ್ತೆ. ಇಷ್ಟೊತ್ತು ಸ್ವರ್ಗ ನೋಡಿರೋಂಥ ನಮಗೆ ಈಗ ಸ್ಟಾರ್ಟ್ ಆಗಿತ್ತು ನರ್ಕ. ಅದೇನಪ್ಪ ಅಂತ ಹೇಳಿದರೆ, ನಾವಿದ್ದಿದ್ದ ಜಾಗದಲ್ಲಿ -10 ಡಿಗ್ರಿ ತನಕ ಹೋಗಿತ್ತು ಟೆಂಪ್ರೇಚರು. ನನಗೆ ಪಲ್ಸ್ ರೇಟ್ ಕೂಡ ಕಮ್ಮಿ ಆಗಿತ್ತು. ನಮ್ಮ ಗೈಡ್ ಹೇಳಿದರು,
ಇವತ್ತಿನ ದಿನ ನೀನು ಆರಾಮಾಗಿ ರೆಸ್ಟ್ ಮಾಡು, ಬೆಳಿಗ್ಗೆ ಏನಾದ್ರು ಪಲ್ಸ್ ರೇಟು ನಾರ್ಮಲ್ ಆಗಲಿಲ್ಲ ಅಂದರೆ ನೀನು ಸಮ್ಮಿಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ. ರಾತ್ರಿ ತಗೊಂಡಿದ್ದ ಟ್ಯಾಬ್ಲೆಟ್ಸಿಂದನೋ ಏನೋ ನನ್ನ ಪಲ್ಸ್ ರೇಟು ನಾರ್ಮಲ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಎದ್ಬಿಟ್ಟು ರೆಡಿ ಆದೆ ಸಮ್ಮಿಟ್ ಕಂಪ್ಲೀಟ್ ಮಾಡೋಕ್ಕೆ. ನಾವು ಈ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಬೆಳಗಿನ ಜಾವ 3 ಗಂಟೆಗೆ ಎದ್ದು. कोई आगे नहीं, ठीक है, चलने फिर? यस सर। चलने से पहले हर हर महादेव, हर हर महादेव, हर हर महादेव। एक साथ सारे। ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಇವತ್ತು ಇಲ್ಲೇ ಉಳ್ಕೊಬೇಕಿತ್ತು, ಯಾಕಂದರೆ ಅಷ್ಟು ಎನರ್ಜಿ ಲಾಸ್ ಆಗಿತ್ತು ನನ್ನ ಬಾಡಿಯಲ್ಲಿ. ನನಗೆ ತುಂಬ ರೆಸ್ಟ್ ಬೇಕಾಗಿದ್ದ ಕಾರಣ ನಮ್ಮ ಗೈಡ್ ಕೂಡ ಹೋಪ್ಸ್ನ ಕಳ್ಕೊಂಡಿದ್ರು ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ನೋದನ್ನ. ನಾನು ಮಾತ್ರ ಹೋಪ್ಸ್ ಕಳ್ಕೊಂಡೇ ಆಗಿದ್ದಾಗಲಿ ಅಂತ ಸಮ್ಮಿಟ್ ಕಂಪ್ಲೀಟ್ ಮಾಡೋಕ್ಕೆ ರೆಡಿಯಾಗಿದ್ದೆ. ನಾವು ಹೈ ಆಲ್ಟಿಟ್ಯೂಡ್ ರೇಂಜಿಗೆ ಇವತ್ತು ಸಮ್ಮಿಟ್ ಮಾಡ್ತಾ ಇರೋದು. 11,500 ಫೀಟಿಂದ 16,500 ಫೀಟ್ ತನಕ ಒಂದೇ ಸ್ಟ್ರೆಚ್ಚಲ್ಲಿ ಇವತ್ತಿನ ದಿನ ನಾವು ಹತ್ತಬೇಕಾಗಿತ್ತು. ನಮಗೆ ಇಷ್ಟು ದಿನದಲ್ಲೇ ಕಷ್ಟವಾದ ದಿನ ಅಂದರೆ ಇದಾಗಿತ್ತು. ಏನಾದರೂ ಆಗಲಿ ಜೈ ಬಜರಂಗ್ ಬಲಿ ಅಂತ ಅಂದ್ಬಿಟ್ಟು ನಾವು ಮುಂದೆ ಹೊರಟ್ವಿ. ಮುಂದೆ ಹೋಗ್ತಾ ಇದ್ದಂಗೆ ಹಿಮಾಲಯ ಪರ್ವತಗಳು ಹತ್ರ ಆಗ್ತಾ ಇದ್ವು. ಆ ಸುಂದರವಾದ ದೃಶ್ಯನ ನೋಡಿಕೊಂಡು ನಾವು ಮುಂದೆ ಸಾಗಿದ್ವಿ. ನಿಜ ಹೇಳಬೇಕಂತ ಅಂದರೆ ನನ್ನ ಫ್ರೆಂಡ್ಸ್ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ. ಯಾಕಂತ ಹೇಳಿದ್ರೆ ನಾನು ತುಂಬ ಸುಸ್ತಾಗಿದ್ದಾಗ ನನಗೆ ನಡೆಯೋಕ್ಕಾಗ್ತಿರ್ಲಿಲ್ಲ. ಆವಾಗ ನಾನು ಹೋಪ್ಸ್ ಕಳ್ಕೊಳ್ತಿರೋ ಥರ ಅವ್ರ ಜೊತೆನೆ ಕರ್ಕೊಂಡು ಹೋದರು. ನಾನು ಕೂಡ ತುಂಬ ಟಯರ್ಡ್ ಆಗಿ ಎನರ್ಜಿ ಲಾಸ್ ಆಗಿರೋ ಕಾರಣದಿಂದ ಅಲ್ಲಲ್ಲೇ ನಿಧಾನವಾಗಿ ರೆಸ್ಟ್ ಮಾಡಿಕೊಂಡು ಮುಂದೆ ಹೋಗ್ತಿದ್ದೆ. ಆ್ಯಕ್ಚುಲಿ ನಾವು ನಿನ್ನೆ ಬಂದುಬಿಟ್ಟು ಕ್ಯಾಂಪ್ ಹಾಕ್ಕೊಂಡು ಸ್ಟೇ ಆಗಬೇಕಾಗಿರೋಂಥ ಜಾಗನೇ ಇದು. ಆದರೆ ಅನ್ಫಾರ್ಚುನೇಟ್ಲಿ ನಾವಿಲ್ಲಿ ಬಂದು ಕ್ಯಾಂಪ್ ಹಾಕೋಕ್ಕಾಗಲಿಲ್ಲ. ನಾನು ಮುಂಚೆನೇ ವಿಡಿಯೋದಲ್ಲಿ ಹೇಳಿದಾಗೆ ನಾನಿವತ್ತು ಹೋಗ್ತಾ ಇರೋದು ರೂಪ್ಕುಂಡ್ ಲೇಕ್ಗೆ. ಕೆಲವೊಬ್ಬರು ಹೇಳ್ಬೋದು ಆ ಸರೋವರ ನೋಡೋಕ್ಕೆ ಅಲ್ಲಿಗೆ ಹೋಗ್ಬೇಕಂತ. ಅವರಿಗೆ ಈ ವಿಡಿಯೋ ಸ್ಟಾರ್ಟಿಂಗಿಂದ ನೋಡಿದರೆ ಅರ್ಧ ಆನ್ಸರ್ ಸಿಕ್ಕೇ ಇರುತ್ತೆ. ಇನ್ನರ್ಧ ಏನಪ್ಪ ಅಂತ ಹೇಳಿದರೆ ಬನ್ನಿ ಮುಂದೆ ಹೋಗ್ತಾ ಹೇಳ್ತಾ ಹೋಗ್ತೀನಿ. ನಾನು ನಿಜವಾಗ್ಲೂ ಅಂದ್ಕೊಂಡಿರೋ ಥರ ಇರಲೇ ಇಲ್ಲ ಗುರು, ಇದು ಟ್ರೆಕ್ಕಿಂಗ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗಿತ್ತು. ನೋಡ್ತಿದ್ದಂಗೆ ಬೆಳಿಗ್ಗೆ ಬೇಗ ಟೈಮ್ ಆಗೇ ಹೋಗ್ತಿತ್ತು. ನಾವು ಬೇರೆ ಸಮ್ಮಿಟ್ ಮುಗಿಸ್ಕೊಂಡು ಬೇಗ ಮಧ್ಯಾಹ್ನದಷ್ಟೊತ್ತಿಗೆ ಬರಬೇಕಾಗಿತ್ತು ಕೆಳಗಡೆ. ಇಲ್ಲ ಅಂತ ಅಂದರೆ ನಾವು ತುಂಬ ಡೇಂಜರ್ ಆಗಿರೋ ಅಂಥ ಪರಿಸ್ಥಿತಿನ ಎದುರಿಸ್ಬೇಕಾಗಿತ್ತು. ನೋಡೋಕ್ಕೆ ಸುಲಭದ ಥರ ಕಾಣಿಸಿದ್ರು ಇದು ನಿಜವಾಗ್ಲೂ ಡೇಂಜರಸ್ ಆಗಿರೋ ಅಂಥ ಜಾಗ. ಇನ್ನೇನಾದರೂ ಸ್ನೋಫಾಲ್ ಬೀಳೋ ಟೈಮಲ್ಲಿ ಬಂದರೆ ಈ ಜಾಗ ಇನ್ನೂ ಡೇಂಜರಸ್ ಆಗಿ ಕಾಣುತ್ತೆ. ನಾನೆಂತೂ ನಡ್ಕೊಂಡು ಹೋಗ್ತಿದ್ದವನು ತೇಳ್ಕೊಂಡು ಹೋಗೋ ಪರಿಸ್ಥಿತಿಗೆ ತಲುಪಿದ್ದೆ. ಬಾಡಿಯಲ್ಲಿ ಒಂದು 10% ಎನರ್ಜಿ ಇದ್ರೂ ಅದು ಜಾಸ್ತಿನೇ ಆಗಿತ್ತು. ನಾನಿಲ್ಲೇನಾದರೂ ಒಂದು ತಪ್ಪು ಮಾಡಿದ್ರೂ ನೆಕ್ಸ್ಟ್ ಡೇ ಬಿದ್ದರು ಮೋಟ್ರು ಫಿಕ್ಸು. ಈ ಡೇಂಜರಸ್ ಜಾಗನ ಪಾರ್ ಮಾಡಿಕೊಂಡು ನಾನು ತಲುಪಿದ್ದೆ ನಮ್ಮ ಫೈನಲ್ ಪಾಯಿಂಟ್ಗೆ. ಬಂದಿದ್ದ ತಕ್ಷಣ ದೇವ್ರಿಗೆ ಕೈ ಮುಗಿದು ಸ್ವಲ್ಪ ಎನರ್ಜಿ ಕೊಡಪ್ಪ ಅಂತ ಬೇಡ್ಕೊಂಡು ಹಾಗೆ ಅಲ್ಲಿ ಬಿದ್ದೋಗ್ಬಿಟ್ಟೆ. ಇದೇ ನೋಡಿ ಗುರು ದಿ ಮಿಸ್ಟೀರಿಯಸ್ ರೂಪ್ಕುಂಡ್ ಲೇಕ್. ಇದನ್ನ ನೋಡ್ತಿದ್ರೆ ಒಂದು ಕಡೆ ನಿಜವಾಗ್ಲೂ ಅಡ್ವೆಂಚರಸ್ ಆಗಿದ್ರೆ ಇನ್ನೊಂದು ಕಡೆ ತುಂಬ ಭಯ ಆಗುತ್ತೆ. ಇದು ಯಾವುದೋ ಪ್ರಾಣಿ ಮೂಳೆ ಅಲ್ಲ ಗುರು, ಬದಲಾಗಿ ಮನುಷ್ಯರ ಮೂಳೆ. ನಾವು ಹೋಗಿದ್ದು ಈ ಸಮಯದಲ್ಲಿ ಆ ಲೇಕ್ ತುಂಬ ಬರಡಾಗಿತ್ತು. ಎಲ್ಲಿ ನೋಡಿದ್ರು ಸುತ್ತಮುತ್ತ ಕಲ್ಲು
ಮೂಳೆ ಬಿಟ್ರೆ ಇನ್ನೇನು ಕಾಣ್ತಾನೆ ಇರಲಿಲ್ಲ. ಹಾಗೆ ಇನ್ನೊಂದ್ ಕಡೆ ರೂಪ್ಕುಂಡ್ ಬಗ್ಗೆ ಹಲವಾರು ರಹಸ್ಯ ಕಥೆಗಳು ಇದೆ ಗುರು. ಹಿಮಾಲಯದ ಮಧ್ಯೆ ಹಿಮದಿಂದ ತುಂಬಿರುವ ಈ ಸರೋವರವನ್ನು ಸ್ಥಳೀಯರು ದೇವರ ಜಾಗ ಅಂತ ಗೌರವದಿಂದ ನೋಡ್ತಾರೆ. ಆದ್ರೆ ಸುಮಾರು 1942ರಲ್ಲಿ ಬ್ರಿಟಿಷ್ ಅರಣ್ಯ ಅಧಿಕಾರಿಗಳು ಇಲ್ಲಿ ಮೊದಲು ಮಾನವನ ಅಸ್ಥಿಪಂಜರಗಳು ಕಾಣಿಸಿಕೊಂಡವು ಅಂತ ಗುರ್ತಿಸ್ತಾರೆ. ಆಗ ಮೊದಲಿಗೆ ಇದು ಯುದ್ಧದಲ್ಲಿ ಸತ್ತ ಸೈನಿಕರ ಅವಶೇಷ ಎಂಬುದು ಅಂತ ಅನ್ಕೊಂಡ್ರೆ, ಅದರ ನಂತರ ಸಂಶೋಧನೆಯಲ್ಲಿ ಆ ಅಸ್ಥಿಪಂಜರಗಳು ಬಹಳ ಹಳೆಯವು ಅಂತ ಗೊತ್ತಾಗುತ್ತೆ. ಇದು 1200 ವರ್ಷಗಳ ಹಿಂದೆ ಭಾರಿ ಗಾತ್ರದ ಆಲಿಕಲ್ಲು ಮಳೆಯಿಂದ ಜನರು ಸಾವನ್ನಪ್ಪಿದ್ದಾರೆ ಅಂತ ಅಂದ್ಬಿಟ್ಟು ತಿಳ್ಕೊಂತಾರೆ. ಆದ್ರೆ ಸ್ಥಳೀಯರ ಜನರ ನಂಬಿಕೆಯ ಪ್ರಕಾರ ಕನೌಜ್ ರಾಜ ಜಶ್ವಲ್ ತನ್ನ ಕುಟುಂಬ ಮತ್ತು ನೃತ್ಯಗಾರರ ಜೊತೆ ದೇವಿ ನಂದಾದೇವಿಯ ಯಾತ್ರೆಗೆ ಬಂದಾಗ ಅದರ ಯಾತ್ರೆಯಲ್ಲಿ ಅಹಂಕಾರ ಮತ್ತು ಸಂಭ್ರಮ ಜಾಸ್ತಿ ಮಾಡಿರೋ ಕಾರಣದಿಂದ ದೇವಿ ಕೋಪಗೊಂಡು ಭಾರಿ ಆಲಿಕಲ್ಲು ಮಳೆ ಸುರಿಸಿದಳು ಅಂತ ಹೇಳ್ತಾರೆ. ಆ ದೊಡ್ಡ ಹಿಮಗಲ್ಲುಗಳಿಂದ ತಲೆಗೆ ಬಿದ್ದ ಹಲವಾರು ಆಲಿಕಲ್ಲುಗಳು ಜನರ ಸಾವಿಗೆ ಕಾರಣವಾಗಿದೆ ಅಂತ ಅಲ್ಲಿನ ಸ್ಥಳೀಯರ ನಂಬಿಕೆ. ಇಲ್ಲಿ ಸಿಕ್ಕ DNA ಪರೀಕ್ಷೆ ಮಾಡಿದಾಗ ಕೆಲವರು ಭಾರತೀಯರು ಮತ್ತು ಕೆಲವರು ಬೇರೆ ಪ್ರದೇಶದವರು ಅಂತ ಹೇಳಲಾಗುತ್ತದೆ. ಇದರಿಂದ ರೂಪ್ಕುಂಡ್ ಒಂದು ಟ್ರೆಕ್ಕಿಂಗ್ ಜಾಗ ಮಾತ್ರ ಅಲ್ಲ, ಇತಿಹಾಸ, ರಹಸ್ಯ, ಪ್ರಕೃತಿ ಮತ್ತು ಭಯ ಇವೆಲ್ಲ ಮಿಕ್ಸ್ ಆಗಿರುವಂತ ಹಿಮಾಲಯದ ನಿಗೂಢ ಸರೋವರ ಎಂದು ಹೆಸರು ಪಡೆದಿದೆ ಗುರು. ಈ ರೂಪ್ಕುಂಡ್ ಲೇಕ್ ಇಂದನೂ ಸ್ವಲ್ಪ ಮೇಲೆ ಎತ್ತರ ಜಾಗದಲ್ಲಿರುವಂತಹ ಈ ಜಾಗಕ್ಕೆ ಬಂದ್ವಿ. ಈ ಜಾಗ ಬಂದು ಚುನಾರ್ ಗಲಿ ಪಾಸ್ ಅಂತ. ನೀವು ನೋಡ್ತಿರ್ಬೋದು ಹಿಂದೆ ಕಾಣ್ತಿದೆಯಲ್ಲ ಈ ಪರ್ವತಗಳು ಮೌಂಟ್ ತ್ರಿಶೂಲ್ ಮತ್ತು ನಂದಾಗುಂಟಿ ಪರ್ವತಗಳು. नंदा देवी की जय। ಕೊನೆಗೂ ಫೈನಲಿ ನಾವು ನಮ್ಮ ಸಮ್ಮಿಟ್ನ ಕಂಪ್ಲೀಟ್ ಮಾಡಿದ್ವಿ ಗುರು. ದೆನ್ ಎಲ್ಲ ಇಲ್ಲಿ ತನಕ ಸೇಫ್ ಆಗಿ ಕರ್ಕೊಬಂದಂತಹ ನಮ್ಮ ಗೈಡ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳಿ ನಾವು ನೆಕ್ಸ್ಟ್ ಡೇ ಅಲ್ಲಿಂದ ಕೆಳಗಡೆ ಇಳಿಯೋಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಯಾವ ಥರ ನ್ಯಾಯ ಗುರು, ಹತ್ತೋಕೆ ಮಾತ್ರ 4 ದಿನ, ಇಳಿಯೋಕೆ ಮಾತ್ರ ಒಂದೇ ದಿನ. ಒಂದೇ ದಿನದಲ್ಲಿ ನಾವು 11,000 ಫೀಟು ಅಡಿಯಿಂದ ಕೆಳಗಡೆ ನಾರ್ಮಲ್ಲು ನಮ್ಮ ಬೇಸ್ ಕ್ಯಾಂಪ್ ತನಕನೂ ಒಂದೇ ಸ್ಟ್ರೆಚ್ಚಲ್ಲಿ ನಡೆಯೋಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಬರ್ತಾನೆ ತೋರಿಸಿದ್ನಲ್ಲ, ಇಲ್ಲೊಂದು ಕೆರೆ ಇದೆಯಲ್ಲ, ಇಲ್ಲಿ ದೇವಿ ದೇವಸ್ಥಾನ ಇದೆ, ದಿನ ಪೂಜಾರರು ಬಂದು ದೇವರಿಗೆ ಪೂಜೆ ಮಾಡ್ತಾರೆ ಅಂತ, ಅದೇ ಪ್ಲೇಸ್ ಗುರು ಇದು. ಇಲ್ಲಿಂದನೇ ನಾವು ಕೆಳಗೆ ಇಳಿದು ಹೋಗಬೇಕಾಗಿದೆ. ಈ ಬ್ಯೂಟಿಫುಲ್ ಸ್ವಿಟ್ಜರ್ಲ್ಯಾಂಡ್ ಫೀಲ್ ಕೊಡೋ ಅಂತಹ ಪ್ಲೇಸ್ನ ನೋಡಿಕೊಂಡು ನಾನಂತೂ ಅಲ್ಲೇ ಸ್ಪೀಚ್ಲೆಸ್ ಆಗಿಬಿಟ್ಟೆ. ನನಗೆ ಹತ್ತೋಕೆ ತುಂಬ ಕಷ್ಟ ಆದರೆ ಇಳಿಯೋಕ್ಕೆ ಮಾತ್ರ ತುಂಬ ಸುಲಭ ಆಗಿತ್ತು. ನಾನಂತೂ ಮುಗ್ಗ ಇಳಿದಿದ್ದು ಇಳಿಬೇಕಾಗಿದ್ದು ಜೋಶ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲೇ ಇತ್ತು ಗುರು. ಹತ್ತಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು, ಇಳಿಬೇಕಾದ್ರೆ ತುಂಬ ಅಂದರೆ ತುಂಬ ಈಸಿಯಾಗಿತ್ತು. ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಇಲ್ಲೊಂದು ನದಿ ಸಿಕ್ತು. ಹಾಗೆ ನದಿ ಹತ್ರ ಎಲ್ಲ ಬಂದು ಊಟ ಮಾಡಿಕೊಂಡು ಅವತ್ತಿನ ದಿನ ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿ ಸ್ನಾನ ಮಾಡಿಕೊಂಡು ಮುಂದೆ ಹೊರಟ್ವಿ. ಹಾಗೆ ಮುಂದೆ ಬಂದಾದಮೇಲೆ ನಾವು ತಲುಪಿರೋವಂಥ ಜಾಗ ಬಂದು ವಾನ್ ಅಂತ ಒಂದು ಹಳ್ಳಿಗೆ. ಇಲ್ಲಿನ ಜನ ನೋಡಿ ಎಷ್ಟು ಸಿಂಪಲ್ ಮತ್ತು ಹೇಗೆ ಗೌರವ ಕೊಡ್ತಾರೆ ಬಂದಿರೋವಂಥ ಟೂರಿಸ್ಟ್ಗಳಿಗೆ. ಹಾಯ್. ಇದ್ಯಾವುದು ಹಂಚಲ್ಲ ಗುರು, ಇದೆಲ್ಲ ಕಲ್ಗಳು. ಇಂಥ ಸುಂದರವಾದ ಜಾಗ ಮನೆಗಳನ್ನ ನೋಡಿಕೊಂಡು ಮುಂದೆ ಹೊರಟ್ವಿ ನಮ್ಮ ಬೇಸ್ ಕ್ಯಾಂಪ್ ಕಡೆಗೆ. ನಮ್ಮ ಜೀಪ್ ಕೂಡ ರೆಡಿ ಇತ್ತು. ನಾವು ಹೋದಂತಹ ಸುಂದರ ಕ್ಷಣಗಳು, ಜಾಗಗಳ ಬಗ್ಗೆ ಮೆಲ್ಕಾಕೊಂಡು ನಮ್ಮ ಪ್ರವಾಸನ ಮುಂದುವರಿಸಿದ್ವಿ. ನಿಜವಾಗ್ಲೂ ಹೆಂಗುರು ಹೋಗ್ತಾರೆ ಇಂಥ ರೋಡ್ಗಳಲ್ಲಿ. 4x4 ಇದ್ದರೆ ಬೆಟರು, ಬೈಕಲ್ಲಂತೂ ಬರೋಕ್ಕಾಗಲ್ಲ, ಇಂಥ ಜೀಪ್ಗಳಲ್ಲೇ ಹೋಗಬೇಕು. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತೀನಿ ಅಂತ ಅಂದ್ರೂ ಒಂದು ಬೆಟ್ಟ ದಾಟಿ ಇನ್ನೊಂದು ಬೆಟ್ಟಕ್ಕೆ ಹೋಗಬೇಕು.
ನಾವು ಹೋಗೋ ಟೂರಿಸ್ಟು ಟ್ರಾವೆಲರ್ಸ್ಗೆ ಇದು ಚೆನ್ನಾಗಿ ಅನಿಸ್ಬೋದು, ಆದರೆ ಅಲ್ಲಿ ವಾಸ ಮಾಡುವಂಥ ಜನಗಳಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಇಂತಹ ಸುಂದರ ನೋಟ ಎಲ್ಲ ನೋಡಿಕೊಂಡು ನಾವು ತಲುಪಿದ್ವಿ ನಮ್ಮ ಬೇಸ್ ಕ್ಯಾಂಪ್ಗೆ. ಸತತ 5 ದಿನ ಜರ್ನಿಯ ಬಳಿಕ ನಾವು ಲಾಸ್ಟಿಗೆ ಪಾರ್ಟಿ ಮಾಡಲಿಲ್ಲ ಅಂದರೆ ಹೇಗಿರುತ್ತೆ. ಈ ಟ್ರಕ್ ಶುರು ಆಗೋಕ್ಕಿಂತ ಮುಂಚೆ ನಾವೆಲ್ಲ ಅನ್ನೋನ್ ಪರ್ಸನ್ಸ್ ಆಗಿದ್ವಿ, ಆದರೆ ಈಗ ಹಿಂತಿರುಗಬೇಕಾದ್ರೆ ಇವರು ಫ್ರೆಂಡ್ಸ್ ಅಲ್ಲದೆ ನಮ್ಮದೇ ಒಂದು ಫ್ಯಾಮಿಲಿ ಆಗಿಬಿಟ್ಟಿದ್ದಾರೆ. ನಾವು ಹೋಗಿದ್ದು ಟ್ರಕ್ ಕ್ಯಾರಿ ಟೀಮಿಂದ. ಇವರು ನಮಗೆ ದಾರಿ ತೋರಿಸೋದು ಮಾತ್ರ ಅಲ್ಲದೆ ಪ್ರತಿ ಹೆಜ್ಜೆಯಲ್ಲೂ ನಮ್ಮನ್ನ ಸೇಫಾಗಿ ಖುಷಿಯಾಗಿ ಮುನ್ನಡೆಸಿದ್ರು. ಈ ಪರ್ವತಗಳ ಮಧ್ಯೆ ಹುಟ್ಟಿಸಿದ ಈ ಸ್ನೇಹ ಜೀವನದಲ್ಲಿ ಮರೆಯೋಕ್ಕಾಗ್ತಾನೆ ಇರೋವಂಥ ನೆನಪಾಗಿ ಉಳಿತು. ಇವಾಗ ಎಲ್ಲರೂ ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ, ಆದರೆ ಈ ನೆನಪುಗಳು, ಈ ನಗುಗಳು, ಆ ಕಣ್ಣೀರು ಸದಾ ನಮ್ಮ ಜೊತೆ ಇರುತ್ತೆ. ಕೆಲವೊಮ್ಮೆ ಕೆಲವು ಪ್ರಯಾಣಗಳು ಜಾಗವನ್ನು ಮಾತ್ರ ಅಲ್ಲ, ಮನಸ್ಸಲ್ಲಿ ಜನರನ್ನು ಕೂಡ ಶಾಶ್ವತವಾಗಿ ಬಿಟ್ಟು ಹೋಗುತ್ತೆ. ಅದಕ್ಕೆ ನಾವು ಹೋಗಿದಂತಹ ಈ ಟ್ರಕ್ಕೆ ಎಕ್ಸಾಂಪಲ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ತಗೊಂಡು ನಾನು ಬರ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.